So welcome you all. In this session, I am going to discuss operation on matrices, that is algebra matrices. Okay. So here we have four operations. First one is addition. Second one subtraction. Subtraction means the difference of two matrices. Third one scalar multiplication, that is matrix multiplied by a scalar. And fourth one matrix multiplication, that is multiplication of two matrices. Okay, so I will discuss one by one. First one is addition of two matrices. Addition of two matrices. Addition of two matrices. Let A is equal to, observe this one, let A is equal to Aij of order m by n, and B is equal to Bij of order m by n. Then A plus B is equal to Aij plus Bij of order m by n. Okay. So this is the addition operation. So ಎರಡು ಮ್ಯಾಟ್ರಿಸಸ್ ನ ಸಮ್ ಮಾಡಬೇಕಾದ್ರೆ ಎರಡು ಕಂಡೀಷನ್ ಇದೆ. ಸೊ ಫಸ್ಟ್ ಕಂಡೀಷನ್ ಏನಂದ್ರೆ ಆ ಎರಡು ಮ್ಯಾಟ್ರಿಸಸ್ ನ ಆರ್ಡರ್ ಸೇಮ್ ಇರಬೇಕು. ಅಬ್ಸರ್ವ್ ಮಾಡಿ, ಫಸ್ಟ್ ಮ್ಯಾಟ್ರಿಕ್ಸ್ ನ ಆರ್ಡರ್ m by n ಇದೆ, ಸೆಕೆಂಡ್ ಮ್ಯಾಟ್ರಿಕ್ಸ್ ನ ಆರ್ಡರ್ m by n ಇರಬೇಕು. ಸೊ ಆಡ್ ಮಾಡಿದ್ರೆ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ನ ಆರ್ಡರ್ m by n ಇರುತ್ತೆ. ಆಡ್ ಮಾಡಬೇಕಾದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಬೇಕು. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಬೇಕು. ಈಗ ಒಂದು ಎಕ್ಸಾಂಪಲ್ ನ ಅರ್ಥ ಮಾಡಿ. ಎಕ್ಸಾಂಪಲ್ A is equal to 2 5 7 4, B is equal to 8 4 2 1 6 9, C is equal to 5 2 0 3, and D is equal to 4 2 1 3 9 6. ಈ ಮ್ಯಾಟ್ರಿಕ್ಸ್ ಅನ್ನು ಅಬ್ಸರ್ವ್ ಮಾಡಿ. ಈ ಮ್ಯಾಟ್ರಿಕ್ಸ್ ಎ ಮತ್ತೆ ಮ್ಯಾಟ್ರಿಕ್ಸ್ ಬಿ ಏನಿದೆ, ಈ ಎರಡು ಮ್ಯಾಟ್ರಿಕ್ಸ್ ನ ಸಮ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಇಲ್ಲಿ ಮ್ಯಾಟ್ರಿಕ್ಸ್ ನ ಫಸ್ಟ್ ಮ್ಯಾಟ್ರಿಕ್ಸ್ ಎ ನ ಆರ್ಡರ್ 2/2 ಇದೆ, ಮ್ಯಾಟ್ರಿಕ್ಸ್ ಬಿ ನ ಆರ್ಡರ್ 2/3 ಇದೆ. ಇದು 2/2, ಸೊ ಇದು 2/3. ಇಲ್ಲಿ ಆರ್ಡರ್ ಚೇಂಜ್ ಆಗೋದ್ರಿಂದ ಈ ಎರಡು ಮ್ಯಾಟ್ರಿಸಸ್ ನ ಸಮ್ ಮಾಡೋದಕ್ಕಾಗಲ್ಲ. ಓಕೆ, ಅದೇ ಸಿ ಅಬ್ಸರ್ವ್ ಮಾಡಿ. ಸಿ ನ ಆರ್ಡರ್ 2/2 ಇದೆ. ಸೊ ಮ್ಯಾಟ್ರಿಕ್ಸ್ ಎ ಮತ್ತೆ ಮ್ಯಾಟ್ರಿಕ್ಸ್ ಸಿ ಎರಡು ಮ್ಯಾಟ್ರಿಕ್ಸ್ ನ ಆರ್ಡರ್ ಸೇಮ್ ಇರೋದ್ರಿಂದ ಇವೆರಡು ಮ್ಯಾಟ್ರಿಸಸ್ ನ ಆಡ್ ಮಾಡಬಹುದು. ಅದೇ ಫಾರ್ಮ್ ಅಲ್ಲಿ ಮ್ಯಾಟ್ರಿಕ್ಸ್ ಬಿ ಮತ್ತೆ ಮ್ಯಾಟ್ರಿಕ್ಸ್ ಡಿ ನ ಆರ್ಡರ್ ಸೇಮ್ ಇರೋದ್ರಿಂದ ಮ್ಯಾಟ್ರಿಕ್ಸ್ ಬಿ ಮತ್ತೆ ಮ್ಯಾಟ್ರಿಕ್ಸ್ ಡಿ ನ ಆಡ್ ಮಾಡಬಹುದು. ಎ ಮತ್ತೆ ಬಿ ಆಡ್ ಮಾಡೋದಕ್ಕಾಗಲ್ಲ, ಸಿ ಮತ್ತೆ ಡಿ ಆಡ್ ಮಾಡೋದಕ್ಕಾಗಲ್ಲ. ಎ ಸಿ ಆಡ್ ಮಾಡಬಹುದು, ಬಿ ಮತ್ತೆ ಡಿ ನ ಆಡ್ ಮಾಡಬಹುದು. ಆಡ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಈ 2 ನ ಎಲಿಮೆಂಟ್, ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, ಈ ಮ್ಯಾಟ್ರಿಕ್ಸ್ ನ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಜೊತೆ ಆಡ್ ಆಗುತ್ತೆ ಅಷ್ಟೇ. 2 + 5 7. ಅದೇ ಫಾರ್ಮ್ ಅಲ್ಲಿ 5 + 2 7, 7 + 0 7, 4 + 3 7. ಓಕೆ, ಎ ಮತ್ತೆ ಸಿ ಆಡ್ ಮಾಡಿದ್ರೆ ಅದೇ ಫಾರ್ಮ್ ಅಲ್ಲಿ ಬಿ ಮತ್ತೆ ಡಿ ಆಡ್ ಮಾಡಿದ್ರೆ ಬಿ ಪ್ಲಸ್ ಡಿ ಇಸ್ ಈಕ್ವಲ್ ಟು 8 + 4, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನು ಆಡ್ ಮಾಡ್ತೀನಿ. 8 + 4 12, 4 + 2 6, 2 + 1 3, 1 + 3 4, 6 + 9 15, 9 + 6 15. Okay, so this is the addition of two matrices. ಎರಡು ಮ್ಯಾಟ್ರಿಸಸ್ ನ ಆಡ್ ಮಾಡಿದ್ರೆ ಸೊ ಈ ಫಾರ್ಮ್ ಅಲ್ಲಿ ಆಡ್ ಮಾಡ್ತೀವಿ. ಓಕೆ, ಕಂಡೀಷನ್ ಕರೆಕ್ಟ್ ಆಗಿ ಇನ್ನೊಂದ್ಸರಿ ಅಬ್ಸರ್ವ್ ಮಾಡಿ. ಎರಡು ಮ್ಯಾಟ್ರಿಸಸ್ ನ ಸಮ್ ಮಾಡಬೇಕು ಅಂದ್ರೆ ಇಂಡಿವಿಜುವಲ್ ಆಗಿ ಎರಡು ಮ್ಯಾಟ್ರಿಸಸ್ ನ ಆರ್ಡರ್ ಸೇಮ್ ಇರಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಬೇಕು. ಇದೇ ಕಾನ್ಸೆಪ್ಟ್ ಡಿಫರೆನ್ಸ್ ಆಫ್ ಟೂ ಮ್ಯಾಟ್ರಿಸಸ್ ನಲ್ಲಿ ಹೇಳ್ತೀವಿ. ಓಕೆ, ಸೊ ಡಿಫರೆನ್ಸ್ ಆಫ್ ಟೂ ಮ್ಯಾಟ್ರಿಸಸ್ ನಲ್ಲಿ ಜಸ್ಟ್ ಇಲ್ಲಿ ಸೈನ್ ಚೇಂಜ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಡಿಫರೆನ್ಸ್ ಆಫ್ ಟೂ ಮ್ಯಾಟ್ರಿಸಸ್, ಸೆಕೆಂಡ್ ಒನ್ difference of two matrices. As usual,
that A is equal to Aij of order m by n and B is equal to Bij of order m by n. Then A minus B is equal to A minus B is equal to Aij minus Bij. Aij minus Bij ಅಂತ ಹೇಳ್ತೀವಿ. ಸೊ ಇಂಡಿವಿಜುವಲ್ ಎಕ್ಸಾಂಪಲ್ ಇದನ್ನ ರಿಪೀಟ್ ಮಾಡ್ತೀನಿ. ಮ್ಯಾಟ್ರಿಕ್ಸ್ A, ಮ್ಯಾಟ್ರಿಕ್ಸ್ B, ಮ್ಯಾಟ್ರಿಕ್ಸ್ C, ಮ್ಯಾಟ್ರಿಕ್ಸ್ D. ಸೊ here also ಮ್ಯಾಟ್ರಿಕ್ಸ್ A ಮತ್ತೆ ಮ್ಯಾಟ್ರಿಕ್ಸ್ B ಡಿಫರೆನ್ಸ್ ನ ಬರೆಯೋದಕ್ಕಾಗಲ್ಲ. ಮ್ಯಾಟ್ರಿಕ್ಸ್ C, ಮ್ಯಾಟ್ರಿಕ್ಸ್ D ನ ಡಿಫರೆನ್ಸ್ ಬರೆಯೋದಕ್ಕಾಗಲ್ಲ. ಬಟ್ ಮ್ಯಾಟ್ರಿಕ್ಸ್ A ಮತ್ತೆ ಮ್ಯಾಟ್ರಿಕ್ಸ್ C ನ ಡಿಫರೆನ್ಸ್ ಬರೆಯೋದು. A minus C is equal to, so 2 minus 5 minus 3 ಆಗುತ್ತೆ. 5 minus 2 3, 7 minus 0 7, 4 minus 3 1, A minus C. ಅದೇ ಫಾರ್ಮ್ B minus D ಆರ್ಡರ್ ಸೇಮ್ ಇದೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ ನ ಡಿಫರೆನ್ಸ್ ನ ಬರೀತಾ ಹೋಗಿ. 8 minus 4 4, 4 minus 2 2, 2 minus 1 1, 1 minus 3 minus 2, 6 minus 9 minus 3, 9 minus 6 3. So these are the resultant matrices. Okay, so difference of two matrices na ee form ಅಲ್ಲಿ ಹೇಳ್ತೀವಿ. Okay, so next one, so third one, scalar multiplication. Next operation, scalar multiplication. Like A is equal to Aij of order m by n. First one m by n matrix na form ಮಾಡಿ, and lambda be any scalar. Scalar means a number, a real number. That A is equal to Aij of order m by n. It's a matrix, and a lambda be any scalar. Then lambda into A. Lambda is a scalar, A is a matrix. Scalar multiplication means a matrix multiplied by a scalar. ಒಂದು ನಂಬರ್ ಇಂದ ಒಂದು ಮ್ಯಾಟ್ರಿಕ್ಸ್ ಅನ್ನು ಮಲ್ಟಿಪ್ಲೈ ಮಾಡೋದು is equal to lambda Aij of order m by n. ಸೊ ಇದರ ಮೀನಿಂಗ್, ಒಂದು ಮ್ಯಾಟ್ರಿಕ್ಸ್ ಗೆ ಒಂದು ಕಾನ್ಸ್ಟೆಂಟ್ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ ಆ ಮ್ಯಾಟ್ರಿಕ್ಸ್ ನಲ್ಲಿ ಇರುವಂತ ಎಲ್ಲಾ ಎಲಿಮೆಂಟ್ಸ್ ಗೂ ಆ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಎಕ್ಸಾಂಪಲ್ let A is equal to 4 3 2 1. 3A is equal to 3 into 4 3 2 1. ಇಲ್ಲಿ ಒಂದು ಸ್ಕೇಲಾರ್ ಒಂದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಆ ಸ್ಕೇಲಾರ್ ಆ ಮ್ಯಾಟ್ರಿಕ್ಸ್ ನಲ್ಲಿ ಇರುವಂತ ಎಲ್ಲಾ ಎಂಟ್ರೀಸ್ ಗೂ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. 3 4 ಮಲ್ಟಿಪ್ಲೈ ಆಗುತ್ತೆ, 3 4 is 12, 3 3 ಮಲ್ಟಿಪ್ಲೈ ಆಗುತ್ತೆ, 3 3 is 9, 3 2 ಮಲ್ಟಿಪ್ಲೈ ಆಗುತ್ತೆ, 3 2 is 6, 3 1 ಮಲ್ಟಿಪ್ಲೈ ಆಗುತ್ತೆ 3. Okay, so this multiplication we call it as scalar multiplication, that is matrix multiplied by a scalar. ಸೊ ಒಂದು ನಂಬರ್ ಇಂದ ಒಂದು ಮ್ಯಾಟ್ರಿಕ್ಸ್ ಅನ್ನು ಮಲ್ಟಿಪ್ಲೈ ಮಾಡೋದನ್ನ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಲಾಸ್ಟ್ ಆಪರೇಷನ್, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, that is multiplication of two matrices, right? So first I will take two matrices. First ಎರಡು matrices ನೋಡ್ತೀನಿ, ಅಬ್ಸರ್ವ್ ಮಾಡಿ. ಫಸ್ಟ್ ಮ್ಯಾಟ್ರಿಕ್ಸ್ ನ ಆರ್ಡರ್ m by n ಇದೆ. ಅದರ ನಂಬರ್ ಆಫ್ ರೋಸ್ m ರೋಸ್ ಇರುತ್ತೆ, ನಂಬರ್ ಆಫ್ ಕಾಲಮ್ಸ್ n ಕಾಲಮ್ಸ್ ಇರುತ್ತೆ. ಅಂಡ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ಆರ್ಡರ್ ಸ್ವಲ್ಪ ಕೇರ್ಫುಲ್ ಆಗಿದ್ದೀನಿ, b j k ಅಂತ ತಗೊಳ್ತೀವಿ. j k, ಇಲ್ಲಿ ನಂಬರ್ ಆಫ್ ರೋಸ್ n ಇರುತ್ತೆ, ನಂಬರ್ ಆಫ್ ಕಾಲಮ್ಸ್ p ಇರುತ್ತೆ. ಓಕೆ, ಮ್ಯಾಟ್ರಿಕ್ಸ್ b b j k of order n by p. Then
ಎ ಇಂಟು ಬಿ ಅವೆರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ನ ಆರ್ಡರ್ ಯಾವಾಗಷ್ಟೇ ಈ ಫಾರ್ಮ್ ಆಗುತ್ತೆ ಸಿ ಐ ಕೆ ಆಫ್ ಆರ್ಡರ್ ಎಂ ಬೈ ಪಿ ಈ ಟೂ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ಕಂಡೀಷನ್ ಏನು ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋಸ್ ಗೆ ಈಕ್ವಲ್ ಆಗಿರಬೇಕು. ಅಡಿಷನ್ ಸಬ್ಟ್ರಾಕ್ಷನ್ ಫಾರ್ಮ್ ಅಲ್ಲ, ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಅಲ್ಲಿ ಏನಂತ ಹೇಳ್ತೀವಿ, ಫಸ್ಟ್ ಮ್ಯಾಟ್ರಿಕ್ಸ್ ನ ಆರ್ಡರ್ ಮತ್ತೆ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ಆರ್ಡರ್ ಎರಡು ಮ್ಯಾಟ್ರಿಕ್ಸ್ ನ ಆರ್ಡರ್ ಸೇಮ್ ಇರಬೇಕು ಅಂತ ಹೇಳ್ತೀವಿ. ಬಟ್ ನೀಡ್ ನಾಟ್ ಬಿ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಎರಡು ಸೇಮ್ ಇರಬೇಕು ಅಂತ ರೂಲ್ ಇಲ್ಲ. ಕಂಡೀಷನ್ ಏನು ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋಸ್ ಗೆ ಈಕ್ವಲ್ ಆಗಿರಬೇಕು. ಸೊ ಆ ಫಾರ್ಮ್ ಅಲ್ಲಿ ಇರುವಂತ ಮ್ಯಾಟ್ರಿಸಸ್ ನ ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ನ ಆರ್ಡರ್ ಫಸ್ಟ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್ ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ದ ಫಾರ್ಮಲ್ ಡೆಫಿನೇಷನ್. ಈ ಒಂದು ಎಕ್ಸಾಂಪಲ್ ಅನ್ನು ಅಬ್ಸರ್ವ್ ಮಾಡಿ, ದಟ್ ಇಸ್ ಈಸಿಯಾಗಿ ಅರ್ಥ ಆಗುತ್ತೆ. ದಟ್ ಈಸ್ ಇನ್ನೊಂದು ಮ್ಯಾಟ್ರಿಕ್ಸ್ ಅನ್ನು ಡಿಫೈನ್ ಮಾಡ್ತೀನಿ. ರೋ ಮ್ಯಾಟ್ರಿಕ್ಸ್ ಎ ಬಿ ಸಿ. ಸೊ ನೆಕ್ಸ್ಟ್ ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಅನ್ನ ತಗೊಳ್ತೀನಿ, ಎಕ್ಸ್ ವೈ ಝೆಡ್ ಈ ಫಾರ್ಮ್ ಅಲ್ಲಿ. ಸೊ ಏನೋ ಒಂದು ಮ್ಯಾಟ್ರಿಕ್ಸ್, ಈ ಮ್ಯಾಟ್ರಿಕ್ಸ್ ನ ಆರ್ಡರ್ ಅನ್ನು 1/3, 1 ರೋ ಇದೆ, 3 ಕಾಲಮ್ಸ್ ಇದೆ. ಈ ಮ್ಯಾಟ್ರಿಕ್ಸ್ ನ ಆರ್ಡರ್ 3 ರೋಸ್ ಇದೆ, 1 ಕಾಲಮ್ ಇದೆ. ಓಕೆ, ಸಿಂಪಲ್ ಆಗಿರುವಂತ ಎರಡು ಮ್ಯಾಟ್ರಿಕ್ಸ್. ಒಂದು ರೋ ಮ್ಯಾಟ್ರಿಕ್ಸ್ ತಗೊಂಡಿದೀನಿ, ಒಂದು ಕಾಲಮ್ ಮ್ಯಾಟ್ರಿಕ್ಸ್ ತಗೊಂಡಿದೀವಿ. ಸೊ ಎರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ನ ಆರ್ಡರ್ ಎಷ್ಟಿರುತ್ತೆ? ಇರುತ್ತೆ 1/1. ಫಸ್ಟ್ ಮ್ಯಾಟ್ರಿಕ್ಸ್ ನ ರೋಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ನ ಕಾಲಮ್ಸ್, ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ನ ಆರ್ಡರ್ ಆಗಿರುತ್ತೆ m/p. ಸೊ 1/1. ಸೊ ಹಾಗಾದ್ರೆ ಮಲ್ಟಿಪ್ಲೈ ಮಾಡೋದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ನ ಆರ್ಡರ್ 1/1 ಇರುತ್ತೆ ಅಂದ್ರೆ ಈ ಫಸ್ಟ್ ಎಲಿಮೆಂಟ್ ಅನ್ನ ಈ ಫಸ್ಟ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿ. ax ಪ್ಲಸ್ by ಸೆಕೆಂಡ್ ಎಲಿಮೆಂಟ್, ಈ ಸೆಕೆಂಡ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಥರ್ಡ್ ಎಲಿಮೆಂಟ್ cz. ಸೊ ದಿಸ್ ಇಸ್ ದ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್. ಈ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ನ ಆರ್ಡರ್ 1/1. ಜಸ್ಟ್ ವಿ ಹ್ಯಾವ್ ಓನ್ಲಿ ಒನ್ ಎಲಿಮೆಂಟ್, ಒಂದೇ ಒಂದು ಎಲಿಮೆಂಟ್ ಇದೆ. ಸೊ ಹಾಗಾದ್ರೆ ಇದರ ಆರ್ಡರ್ 1/1. ಹಾಗಾದ್ರೆ ನಾನು ಡೆಫಿನೇಷನ್ ಅಲ್ಲಿ ಡಿಫೈನ್ ಮಾಡಿರುವಂತ CIK ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ವೇರ್ CIK is equal to sigma j ವೇರಿ ಆಗುತ್ತೆ. j can take the value 1 to n aij bjk. ಓಕೆ, ಸೊ ಈ ಎಲಿಮೆಂಟ್ ಅನ್ನ ಮಲ್ಟಿಪ್ಲೈ ಮಾಡಿ ಸಮ್ ಮಾಡ್ತಾ ಹೋಗಬೇಕು. ax ಪ್ಲಸ್ by ಪ್ಲಸ್ cz. ಓಕೆ, ಇದೇ ಫಾರ್ಮ್ ಅಲ್ಲಿ ನಾನು ಸಪೋಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನಲ್ಲಿ ಇನ್ನೊಂದು ಕಾಲಮ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ರೋ ಆಗಿ ಇರುತ್ತೆ ಎ ಬಿ ಸಿ. ಫಸ್ಟ್ ಮ್ಯಾಟ್ರಿಕ್ಸ್ ಆಗಿ ಬರ್ಕೊಡ್ತೀನಿ. ಸೆಕೆಂಡ್ ಮ್ಯಾಟ್ರಿಕ್ಸ್ ಎಕ್ಸ್ ವೈ ಝೆಡ್ ಪಿ ಕ್ಯೂ ಆರ್. ಓಕೆ, ಸೊ ಫಸ್ಟ್ ಮ್ಯಾಟ್ರಿಕ್ಸ್ ನ ಆರ್ಡರ್ 1/3, ಸೆಕೆಂಡ್ ಮ್ಯಾಟ್ರಿಕ್ಸ್ ನ ಆರ್ಡರ್ 3/2. ಹಾಗಾದ್ರೆ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ನ ಆರ್ಡರ್ 1/2 ಇರುತ್ತೆ. ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ನ ಆರ್ಡರ್ 1/2. ಹಾಗಾದ್ರೆ ಫಸ್ಟ್ ರೋ ನ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. ದಟ್ ಈಸ್ ಫಸ್ಟ್ ಎಲಿಮೆಂಟ್ ax ಸಮೇಷನ್ ಇದೆ ಪ್ಲಸ್ by ಪ್ಲಸ್ cz. ಫಸ್ಟ್ ರೋ ಫಸ್ಟ್ ಕಾಲಮ್. ಓಕೆ, ಯಾವಾಗಲೂ ಸಿಸ್ಟಮ್ಯಾಟಿಕೇಶನ್ ಫಾರ್ಮ್ ಅಂತ ಫಸ್ಟ್ ಮ್ಯಾಟ್ರಿಕ್ಸ್ ನ ರೋ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ಕಾಲಮ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. ax ಪ್ಲಸ್ by ಪ್ಲಸ್ cz. ಫಸ್ಟ್ ರೋ ಫಸ್ಟ್ ಕಾಲಮ್. ಅದೇ ಫಾರ್ಮ್ ಅಲ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ ap ಪ್ಲಸ್ bq ಪ್ಲಸ್ cr. ಓಕೆ, ಸೊ ಇದು ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್. ಈ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ನ ಆರ್ಡರ್ ಎಷ್ಟಿದೆ ಅಂದ್ರೆ 1 ರೋ ಇದೆ,
2 ಕಾಲಮ್ಸ್ ಇದೆ, ಸೊ ಹಾಗಾಗಿ 1/2 ಅಂತ ಹೇಳ್ತೀವಿ. ಸೊ ದಿಸ್ ರಿಗಾರ್ಡ್ಸ್ ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಸಸ್. ಓಕೆ, ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಸೊ ಫಸ್ಟ್ ಮ್ಯಾಟ್ರಿಕ್ಸ್ 2 1 5 3 ಇದೆ. ಸೆಕೆಂಡ್ ಮ್ಯಾಟ್ರಿಕ್ಸ್ 4 3 2 6 1 6 4 0 ಇದೆ. ಹಾಗಾದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ನ ಆರ್ಡರ್ ಬಂದು 2/2, ಇಟ್ಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೆಕೆಂಡ್ ಮ್ಯಾಟ್ರಿಕ್ಸ್ 2 ರೋಸ್ ಇದೆ, 4 ಕಾಲಮ್ಸ್ ಇದೆ. ಫಸ್ಟ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋಸ್ ಗೆ ಈಕ್ವಲ್ ಆಗಿದೆ. ಹಾಗಾದ್ರೆ ಈ ಎರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಬಹುದು. ಓಕೆ, ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ನ ರೋಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ಕಾಲಮ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಓಕೆ, ರಿಸಲ್ಟಿಂಗ್ ಎಲಿಮೆಂಟ್ ಎಕ್ಸಾಂಪಲ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಮಲ್ಟಿಪ್ಲಿಕೇಶನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ನ ಆರ್ಡರ್ 2/4 ಇರುತ್ತೆ. ಫಸ್ಟ್ ರೋ ನ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ. 2 ನ ಎಲಿಮೆಂಟ್ ನ 4 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. 4 2s 8 ಪ್ಲಸ್ 1 into 1 1. ಫಸ್ಟ್ ರೋ ಫಸ್ಟ್ ಕಾಲಮ್. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 3s 6 plus 1 into 6 6. First row second column. Next first row third column 2 2s 4 1 4s 4. And first row fourth column. First row fourth column, that is 6 2s 12 1 into 0 0. Okay, ಈ ಮಲ್ಟಿಪ್ಲಿಕೇಶನ್ ಅಬ್ಸರ್ವ್ ಮಾಡಿ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್, ಫಸ್ಟ್ ರೋ ಫೋರ್ತ್ ಕಾಲಮ್. ಅದೇ ಫಾರ್ಮ್ ಅಲ್ಲಿ ಈಗ ಫಸ್ಟ್ ರೋ ಇಂದ ಸೆಕೆಂಡ್ ರೋಗೆ ಶಿಫ್ಟ್ ಆಗಿ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ಅಲ್ಲಿ ಅಷ್ಟೇ ಈ ಫಸ್ಟ್ ರೋ ಇಂದ ಸೆಕೆಂಡ್ ರೋಗೆ ಶಿಫ್ಟ್ ಆಗುತ್ತೆ. ಸೆಕೆಂಡ್ ರೋ ಶಿಫ್ಟ್ ಆದ್ರೆ ಆಸ್ ಯೂಶುವಲ್ ಅಗೇನ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಸೆಕೆಂಡ್ ರೋ ಫೋರ್ತ್ ಕಾಲಮ್. ಓಕೆ, ಸೊ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ ನೋಡಿ. ಸೆಕೆಂಡ್ ರೋ ಫಸ್ಟ್ ಕಾಲಮ್ 5 4s 20 ಪ್ಲಸ್ 3 1s 3 5 3s 15 again plus 6 3s 18. second row third column 5 2s 10 4 3s 12 and last one second row fourth column 6 5s 30 3 into 0 0. So the matrix multiplication. So e matrix na order 2/4 irutte. 2 4 2/4 irutte. Okay, so next step is the simplification and problem illa. So easy ಆಗಿ simplify ಮಾಡಬಹುದು. 8 plus 1 9 6 6 12 4 plus 4 8 12 23 18 plus 15 33 10 plus 12 22 30 plus 0 30. Okay, so this is the resulting matrix. Okay, so matrix multiplication, that is multiplication of two matrices. Matrix multiplication ಯಾವಾಗಲೂ ಅಷ್ಟೇ ಈ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ಸೊ ಅಗೇನ್ ಆ ಕಂಡೀಷನ್ ಅನ್ನು ರಿಪೀಟ್ ಮಾಡ್ತೀನಿ. ಸೊ ಎರಡು ಮ್ಯಾಟ್ರಿಸಸ್ ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋಸ್ ಗೆ ಈಕ್ವಲ್ ಆಗಿರಬೇಕು. In addition to that, one more information. So matrix multiplication is non-commutative. That is matrix A, matrix B multiply ಮಾಡಿದಾಗ ಫಾರ್ಮ್ ಆಗುತ್ತೆ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಬಿ ಮತ್ತೆ ಮ್ಯಾಟ್ರಿಕ್ಸ್ ಎ ಮಲ್ಟಿಪ್ಲೈ ಮಾಡಿದಾಗ ಫಾರ್ಮ್ ಆಗುವಂತ ಮ್ಯಾಟ್ರಿಕ್ಸ್ ಎರಡು ಈಕ್ವಲ್ ಆಗಿರಲೇಬೇಕು ಅಂತ ಏನಿಲ್ಲ. ನೀಡ್ ನಾಟ್ ಬಿ. ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ. ದಟ್ ಈಸ್ ಅದನ್ನ ಪರ್ಟಿಕ್ಯುಲರ್ ಆಗಿ ನಾವು ಕಾಂಪಿಟೇಟಿವ್ ಅಂತ ಹೇಳ್ತೀವಿ, ಮುಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ನಾನ್ ಕಾಂಪಿಟೇಟಿವ್. ಓಕೆ, ಸೊ ನೆಕ್ಸ್ಟ್ ಕೆಲವು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ. ಸೊ ಈಕ್ವಾಲಿಟಿ ಆಫ್ ಟೂ ಮ್ಯಾಟ್ರಿಸಸ್ ಮತ್ತೆ ಆಪರೇಷನ್ ಆನ್ ಮ್ಯಾಟ್ರಿಸಸ್ ರಿಲೇಟ್ ಆಗಿರೋಂಥ ಕೆಲವು ಸಮ್ಸ್. ಸೊ ಇಲ್ಲಿ ಫಸ್ಟ್ ಟೂ ಸಮ್ಸ್ ಪರ್ಟಿಕ್ಯುಲರ್ ಆಗಿ ಈಕ್ವಾಲಿಟಿ ಆಫ್ ಟೂ ಮ್ಯಾಟ್ರಿಸಸ್ ಗೆ ರಿಲೇಟ್ ಆಗಿರೋಂಥ ಪ್ರಾಬ್ಲಮ್ಸ್. ಓಕೆ, ನೋಡಿ ಕ್ವಶನ್ ಈ ಫಾರ್ಮ್ ಇದೆ. ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಅಂಡ್ ಝೆಡ್ ಫ್ರಮ್ ದಿ ಈಕ್ವೇಷನ್ಸ್. Here we have two equations. ಅದರಲ್ಲಿ ಫಸ್ಟ್ ಈಕ್ವೇಷನ್ ಅನ್ನು ಅಬ್ಸರ್ವ್ ಮಾಡಿ.
ಸೊ ಫಸ್ಟ್ ಈಕ್ವೇಶನ್ ಅಲ್ಲಿ ಸೊ ಟು ಮ್ಯಾಟ್ರಿಸಸ್ ಈಕ್ವಲ್ ಆಗಿದೆ. ಸೊ ಟು ಮ್ಯಾಟ್ರಿಸಸ್ ಈಕ್ವಲ್ ಆಗಿದೆ ಅಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಸೊ ಆಕ್ಚುಲಿ ಇಟ್ಸ್ ನಾಟ್ ಟು ಸೆಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಈಗ ಅಬ್ಸರ್ವ್ ಮಾಡಿ ಎಕ್ಸ್ ಇದೆ, ಎಕ್ಸ್ ಗೆ ಕರೆಸ್ಪಾಂಡಿಂಗ್ ಆಗಿರುವಂತ ಎಲಿಮೆಂಟ್ ಅಂದ್ರೆ 1. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ದಟ್ ಇಸ್ ವ್ಯಾಲ್ಯೂ ಆಫ್ ಎಕ್ಸ್ 1. ಅಗೇನ್ y ಇಸ್ ಈಕ್ವಲ್ ಟು y ಗೆ ಕರೆಸ್ಪಾಂಡಿಂಗ್ ಆಗಿರುವಂತ ಎಲಿಮೆಂಟ್ ಅಂದ್ರೆ 4. ಸೊ ಹಾಗಾಗಿ ವ್ಯಾಲ್ಯೂ ಆಫ್ y 4 ಅಂತ ಹೇಳ್ತೀವಿ. ಅಂಡ್ z ಗೆ ಕರೆಸ್ಪಾಂಡಿಂಗ್ ಆಗಿರುವಂತ ವ್ಯಾಲ್ಯೂ 3. z ಇಸ್ ಈಕ್ವಲ್ ಟು 3 ಅಂತ ಹೇಳ್ತೀವಿ. ಓಕೆ, ಸಿಂಪಲ್ ಆಗಿರುವಂತ ಪ್ರಾಬ್ಲಮ್. ಈಕ್ವಾಲಿಟಿ ಆಫ್ ಟೂ ಮ್ಯಾಟ್ರಿಸಸ್ ಗೆ ರಿಲೇಟ್ ಆಗಿರುವಂತ ಒಂದು ಸಮ್. ಎರಡು ಮ್ಯಾಟ್ರಿಸಸ್ ಈಕ್ವಲ್ ಆಗಿದೆ ಅಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಆಗುತ್ತೆ. ಆರ್ಡರ್ ಸೇಮ್ ಇರುತ್ತೆ ಪ್ರಾಬ್ಲಮ್ ಕೊಟ್ಟಿರೋದ್ರಿಂದ. ಸೊ ಆರ್ಡರ್ ಸೇಮ್ ಅವರೇ ಕೊಟ್ಟಿದ್ದಾರೆ. ನಾವು ಇಲ್ಲಿ ಬರೀಬೇಕಾಗಿರೋದು ಎರಡು ಮ್ಯಾಟ್ರಿಸಸ್ ಈಕ್ವಲ್ ಆಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಈಕ್ವೇಟ್ ಮಾಡ್ತೀವಿ. ಓಕೆ, ಸೊ ಇದೊಂದು ಸಿಂಪಲ್ ಆಗಿರುವಂತ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಅದೇ ಫಾರ್ಮ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಓಕೆ, ಸೆಕೆಂಡ್ ಒನ್ x plus y 2 5 plus z xy. ರೈಟ್ ಹ್ಯಾಂಡ್ ಸೈಡ್ ಇರುವಂತ ಮ್ಯಾಟ್ರಿಕ್ಸ್ 6 2 5 8. ಸೊ here also two matrices equal ಆಗಿದೆ ಅಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಈಕ್ವೇಟ್ ಮಾಡಿ. x plus y 6 ಈಕ್ವಲ್ ಅಂತ ಹೇಳ್ತೀನಿ, xy 8 ಈಕ್ವಲ್ ಆಗಿದೆ ಅಂತ ಹೇಳ್ತೀನಿ. ಸೊ ಟೂ ನಂಬರ್ಸ್ ನ ಸಮ್ ಮಾಡಿದ್ರೆ 6, ಟೂ ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ ಅಂದ್ರೆ ಆ ಕರೆಸ್ಪಾಂಡಿಂಗ್ ಫ್ಯಾಕ್ಟರ್ಸ್ ನ ಬರ್ಕೊಳ್ಳಿ. ಸೊ 8 ಫ್ಯಾಕ್ಟರ್ಸ್ 2 4s. ಬರೀಬಹುದಾ? ಹಾಗಾದ್ರೆ ವ್ಯಾಲ್ಯೂ ಆಫ್ x when x is equal to 2 y is equal to 4 ಆಗುತ್ತೆ. ಇದೊಂದು ಪಾಸಿಬಿಲಿಟಿ. ಆರ್ x ವ್ಯಾಲ್ಯೂನೇ 4 ಆದ್ರೆ ವ್ಯಾಲ್ಯೂ ಆಫ್ y 2 ಆಗುತ್ತೆ. ವ್ಯಾಲ್ಯೂ ಆಫ್ x 2 ಆದ್ರೆ ವ್ಯಾಲ್ಯೂ ಆಫ್ y 4 ಆಗುತ್ತೆ. ವ್ಯಾಲ್ಯೂ ಆಫ್ x 4 ಆದ್ರೆ ವ್ಯಾಲ್ಯೂ ಆಫ್ y 2 ಆಗುತ್ತೆ. ಒನ್ ಮೋರ್ z ಇದೆ. ಸೊ 5 plus z is equal to 5 plus z. ಅದಕ್ಕೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ 5 ಇದೆ. ಸೊ 5 ಈಕ್ವೇಟ್ ಮಾಡಿ. 5 plus z is equal to 5 ಆದ್ರೆ 5 5 ಕ್ಯಾನ್ಸಲ್ ಆಗುತ್ತೆ. z is equal to 0. ಓಕೆ, ಸೊ ಈ ಎರಡು ಪ್ರಾಬ್ಲಮ್ಸ್ ಅಷ್ಟೇ ಈಕ್ವಾಲಿಟಿ ಆಫ್ ಟೂ ಮ್ಯಾಟ್ರಿಸಸ್ ರಿಲೇಟ್ ಆಗಿರುವಂತ ಸಮ್ಸ್. ಓಕೆ.